ಹಾಯ್ ಹೆಲೋ ನಮಸ್ಕಾರ. ಸುಪ್ರೀಂ ಟಿವಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಕಿಟದಾಳ ಗ್ರಾಮದಲ್ಲಿ ಬಾರ್ ಆ್ಯಂಡ್ ಕ್ಲಬ್ ನಿರ್ಮಾಣ ವಿಚಾರ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಗ್ರಾಮದ ಸರ್ವೆ ನಂಬರ್ 194/1ರಲ್ಲಿ ಈಶ್ವರ್ ಯಲ್ಲಪ್ಪ ಪೂಜಾರಿ ಅವರ ಜಮೀನಿನಲ್ಲಿ ಅರಟಗಾಲ್ ಗ್ರಾಮದ ಕೃಷ್ಣ ಎಂಬವರು ರಾಯಲ್ ಸೋಷಿಯಲ್ ಕ್ಲಬ್ ಹೆಸರಿನಲ್ಲಿ ಬಾರ್ ಹಾಗೂ ಕ್ಲಬ್ ಕಟ್ಟಡವನ್ನು ನಿರ್ಮಿಸುತ್ತಿರುವುದು ಗ್ರಾಮಸ್ಥರಲ್ಲಿ ಅನುಮಾನ ಮೂಡಿಸಿದೆ. ಈ ವಿಷಯ ತಿಳಿದ ತಕ್ಷಣ ಗ್ರಾಮಸ್ಥರು ಒಗ್ಗೂಡಿ ಸೌದತ್ತಿ ತಹಸೀಲ್ದಾರ್, ಅಬಕಾರಿ ಇಲಾಖೆ ಹಾಗೂ ಅರಟಗಲ್ ಗ್ರಾಮ ಪಂಚಾಯಿತಿಗೆ ತಕರಾರು ಅರ್ಜಿ ಸಲ್ಲಿಸಿ ಬಾರ್ ಅಂಡ್ ಕ್ಲಬ್ಗೆ ಅನುಮತಿ ನೀಡಬಾರದೆಂದು ಮನವಿ ಮಾಡಿದ್ದಾರೆ. ಅವ್ರ ಹದ್ದಿ ಇಲ್ಲಿ ಮುಂದೆ ಹಾಳ್ಬಾರ್ದು ಸರ್. ಇದು ಒಂದು 300 ಮೀಟರ್ಸ್ ಅಂದ್ರೆ ಮುಂದೆ ಅಪ್ಗಲ್ ಸಿಗಬಾರ್ದು. ಅಲ್ಲಿ ಅವ್ನು ಹೊರಗೆ ಹದ್ದಿಗಳು ಬೇಕಾದ್ರೆ ಮಾಡ್ಕೊಂಡು ನಮ್ಗೆ ಪ್ರಾಪರ್ ಲೈಸೆನ್ಸ್ ತೊಗೊಂಡ್ರೆ ಮಾಡ್ಕೊಂಡು ಅವ್ನು ಉದ್ಯೋಗ ನಮ್ಮ ಊರು ಸಿಮಿಗಳು ಬೇಡ. ಅದೊಂದು ದಯವಿಟ್ಟು ನಿಮ್ಮಲ್ಲಿ ನಾವು ಮನೆ ಮಾಡ್ಕೋತೀವಿ. ಈಗ ನಾವು ಅದನ್ನ ಮ್ಯಾಮ್ ಮತ್ತು ಮೇಲಾಧಿಕಾರಿ ಕಳಿಸ್ತೀವಿ. ಅವ್ರು ಏನು ಅದಕ್ಕೆ ನೀವು ರೈಟಿಂದ ಬಂದೀವಿ. ದಯವಿಟ್ಟು ಅಂದ್ರೆ ನೋಡ್ರಿ, ನಾವು ಯಾರ್ದು ಮುಚ್ಚುಮುರಿ ಇರೋಂಗಿಲ್ಲ, ಏನೂ ಇರೋಂಗಿಲ್ಲ. ಈಗ ನಮ್ಮ ಕೆಲಸ ಏನು, ಈಗ ನಿಮ್ಮದು ಕೇಳಬೇಕು, ಅವ್ರದ್ದು ಕೇಳಬೇಕು. ನಾವು ಅರ್ಜಿ ಕೊಟ್ಟಾಗ ನೀವು ಅರ್ಜಿ ಕೊಟ್ಟರೆ ಅವ್ರದ್ದು ಪರಿಶೀಲನೆ ಮಾಡಿದ್ವಿ, ನಿಮ್ಮದು ಪರಿಶೀಲನೆ ಮಾಡಿದ್ವಿ. ಇನ್ನು ಮೇಲಾಧಿಕಾರಿಗಳೇ ಅದನ್ನು ನಾವು ಕಳಿಸ್ತೇವೆ ರಿಪೋರ್ಟ್. ಅಲ್ಲಿ ಏನು ಡಿಸಿಷನ್ ಅದು ಕೊಟ್ಟು ಆದರೂ ಸಹ ಅಧಿಕಾರಿಗಳು ಜನರ ಮನವಿಯನ್ನು ಲೆಕ್ಕಿಸದೆ ಅನುಮತಿ ನೀಡಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಬೇರೆ ಏನಾರು ಮಾಡ್ಕೊಳ್ಳಿ, ಮನಿ ಸಾಲಿ ಮಾಡ್ಕೊಳ್ಳಿ. ನಮ್ಗೆ ರೈತರಿಗೆ ಯಾಕೆ ತೊಂದರೆ ಮಾಡ್ತಾ ಇದ್ದಾರೆ? ಹತ್ತು ಮಕ್ಕಳು ಕಲಿಯಲಿ ಸಾಲಿ, ಇನ್ನ ಸಾಲಿ ನಾವು ಇನ್ನ ಹೆಲ್ಪ್ ಮಾಡ್ತೀವಿ. 1000 ಮಕ್ಕಳು ಕಲಿಯಲಿ ಸಾಲಿ, ಅದಕ್ಕೆ ಇನ್ನಷ್ಟು ಜಾಗ ಕೊಡ್ತೇವೆ ನಾವು. ಮತ್ತೆ ಒಂದು ದೇವಸ್ಥಾನ ಗುಡಿ ಹಾಕೋತಂತ ಅಲ್ಲಿ ಇನ್ನೊಂದು ಕಾಣಿಕೆ ಕೊಡೋಣ. ಆದ್ರೆ ಈಗ ನಾವು ರೈತರ ಬಿಟ್ಟು ಅದನ್ನ ಮಾಡ್ಕೋದ, ರೈತರ ತೊಂದರೆ ಮಾಡ್ದಂಗ ಎಲ್ಲ ಇಲ್ಲೇ ಮನೆ ಏನಿಲ್ಲ ಸರ್. ಕುಡುಕ ರಾತ್ರಿ ಸಿಕ್ಕಾಪಟ್ಟಿ ಒದರಾಡ್ಕೋತ ಏನ್ ಮಾಡಕ್ ಮಾಡ್ಬಿಟ್ರೆ ಮತ್ ನಮಗ್ ಸೆಕ್ಯೂರಿಟಿ ಯಾರು ಮುಂದ? ಅವ್ರು ಕೊಡೋರು ಮಾರೋರು ರೊಕ್ಕ ಇಟ್ಕೊಂಡು ಜಲ್ಲೆದ ಸುಮ್ ಕೊಡವ್ರಿ, ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಅವ್ರು ಆಯ್ತು ಬೇಕಾದವ್ರು ಅವ್ರು ಅಷ್ಟೇ ಬೇಕಾದ್ ಮಾಡ್ತಾರೆ. ಕ್ಲಬ್ ನಮಗ್ ಬಾರ್ ಮಾತ್ರ ನಮಗ್ ಬೇಡ. ಮತ್ತೆ ಇನ್ನೂ ಎಲ್ಲಾರು ನೀವು ಇನ್ನೊಂದು ಅರ್ಜಿ ಬಂದು ಕೊಡ್ರಿ ಅಂದ್ರೆ ಇಡೀ ಊರನ್ನ ಕರ್ಕೊಂಡ್ಬಂದು ಅರ್ಜಿ ಕೊಡ್ತೀವಿ. ನೀವು ಹೇಳ್ದ ಕಾನೂನು ಪ್ರಕಾರ ನೀವು ಹೇಳಿ ರೈತರಿಗೆ ಎಲ್ಪ ಇಲ್ಲಿವರ ಬಂದ್ರಿ ಅಂದ್ರೆ ಇಲ್ಲಿವರ ಬಂದಿ ಎಲ್ಲಾರ ಅವ್ರ ಊರಾಗದು ಜನ ಅವಕಾಶ ಕೊಟ್ರೆ ಹಾಕೊಂಡ್ರೆ ನಮ್ಮ ಊರೆಲ್ಲ ಒಳ್ಳೆ ಜನ ಅದಾರು. ಅವ್ರ ಊರಾಗ ಹಾಕೊಂಡ್ರಿ ಮನಿ ಇಲ್ಲೇ ಹಾಕೊಂಡ್ ಮನಿ ಪಕ್ಕ ಯಾರು ರೋಡ್ ಈಗ ಅಲ್ಲಿಗೆ ಅರ್ಧ ಕಿಲೋಮೀಟರ್ ಇಲ್ಲ ಹೊಲ ಐತಿ, ಅವ್ರನ್ನ ಐತಿ, ಎಲ್ಲ ಐತಿ. ನಮ್ಮ ಮನಿ ಮುಂದೆ ಬಂದ್ ಯಾಕೆ ಎಲ್ಲಾನು ಬಂದ್ ಮಾಡ್ಕೊಂಡು ಇಲ್ಲೇ ಬಂದ್ ಮಾಡ್ತಾರೆ. ಆಯ್ತು, ನಿಮ್ದು ಏನೈತಲ್ಲ ಮನೆ ನಾವು ಇದಕ್ಕೆ ಕಳಿಸ್ತೀವಿ. ಕಾನೂನು ಏನ್ ಅವ್ರಿಗೆ ಒಂದು ಅರ್ಜಿ ಬರ್ಕೊಡೋದ್ರ ನಾವು ಏನೈತಿ ಇದೆಲ್ಲ ಮದುವೆ ತಿಳಿಸ್ತೀವಿ ಸಾಹೇಬ್ರಿಗೆ. ಏನ್ ಆಕ್ಷನ್ ಕೊಡ್ತಾರ ನೋಡೋಣ. ದಯವಿಟ್ಟು ನೋಡ್ರಿ. ಆಯ್ತಾಯ್ತು. ಕೃಷ್ಣ ಅವರ ಮಾಡಕ್ ಹೋಗ್ಬೇಡ್ರಿ. ಅರ್ಜಿ ಕೊಡದಾಗ ಕೊಡಾಕ್ತಾರೆ, ಅವ್ರೇನ್ ಮಾಡ್ತಾರೆ ನಮ್ಗೂ ಮಾಡ್ತೀವಿ.
ನಿಮ್ ಸಮಸ್ಯೆ ಹೇಳ್ಕೊಂಡಿರಲ್ಲ ನಮ್ಮೂರ ಸೇರೆ ಬಂದ್ ಮಾಡ್ಸಿದ್ದು ಗೊತ್ತೈತ್ರಿ ಎಲ್ಲ ರೀತಿ ಮಾಡಿದ್ದು ಗೊತ್ತೈತ್ರಿ ಹೋಲ್ ಅನ್ನೋದಕ್ಕನ್ರಿ ಕಂಪೌಂಡ್ ಹಾಕಿ ಅಲ್ಲಿ ಹಿಂದಿಂದು ಬಾಕಿನ ಕಲ್ ಪ್ರಕಾರ ಹಾಕ್ಯಾನ್ರಿ ಇಲ್ಲಿ ಎಲ್ಲ ನಾನು ಹೊಲಕ್ ಹಾಕ್ಯಾನ್ರಿ ನೋಡ್ ಬರ್ರಿ ಇವತ್ತಿನ ದಿನ ಕೃಷ್ಣ ಗೋದಿಗೊಪ್ಪ ಅವರು ಕಿಡದಾಳ ಗ್ರಾಮದ ಹದ್ದಿಯಲ್ಲಿ ರಾಯಲ್ ಸೋಷಿಯಲ್ ಕ್ಲಬ್ ಅನ್ನೋ ಒಂದು ಬಾರ್ ಮತ್ತು ಕ್ಲಬ್ ಅನ್ನು ತೆಗೆಯಲು ಮುಂದಾಗಿರುತ್ತಾರೆ. ಇದಕ್ಕೆ ಕಿಡದಾಳ ಗ್ರಾಮದ ಯಾವತ್ತೊಬ್ಬರೇ ಹಿರಿಯರದು, ಅಣ್ಣ ತಮ್ಮಂದಿರದು ಮತ್ತು ತಾಯಂದಿರದು ಈ ಒಂದು ಕಾರ್ಯಕ್ರಮಕ್ಕೆ ವಿರೋಧ ಇರುತ್ತದೆ. ಆದ್ದರಿಂದ ಸದರಿ ಒಂದು ಈಗ ಕಾರ್ಯಕ್ರಮವನ್ನು ನಮ್ಮ ಊರ ವ್ಯಾಪ್ತಿ ಬಿಟ್ಟು ಬೇರೆ ಕಡೆ ಅವು ಎಲ್ಲಿ ಬೇಕಾದಲ್ಲಿ ಮಾಡ್ಕೊಳ್ಳಿ, ನಮ್ಮೂರಾಗ ಮಾಡಿದ್ದೆ ಆದ್ರೆ ಈ ಒಂದು ಕ್ಲಬ್ಬನ್ನು ಓಪನ್ ಮಾಡಿಸಿ ಕೊಡುವುದಿಲ್ಲ ಅನ್ನೋ ಒಂದು ಘಂಟಾಘೋಷವಾಗಿ ಕಿಡದಾಳ ಗ್ರಾಮದ ಸಮಸ್ತ ಗುರುಹಿರಿಯರ ಸಮಕ್ಷಮದಲ್ಲಿ ನಾವು ಹೇಳ ಬಯಸ್ತಾ ಇದ್ದೀವಿ. ಆದ ಕಾರಣ ಕೃಷ್ಣ ಗೋದಿಗೊಪ್ಪರಲ್ಲಿ ಮನವಿ ಮಾಡೋದಿದ್ರೆ ಈ ಒಂದು ಕ್ಲಬ್ಬನ್ನು ತಮ್ಮೂರು ಹದ್ದಿಯೊಳಗೆ ಮಾಡ್ಕೊಳ್ಳೋಕೆ ನಮ್ದೇನು ತಕರಾರಿಲ್ಲ. ಆದರೆ ಕಿಡದಾಳ ಊರಾಗ ಮಾಡ್ತಿರ್ತದೆ ಅಂದ್ರೆ ಈ ಒಂದು ಅಂಗಡಿಯನ್ನು ನಾವು ಅದನ್ನು ಯಾವುದೇ ಕಾರಣಕ್ಕೂ ಚಾಲು ಮಾಡಿ ಕೊಡೋದಿಲ್ಲ. ಮತ್ತೊಮ್ಮೆ ಘಂಟಾಘೋಷವಾಗಿ ಈ ಕಿಡದಾಳ ಗ್ರಾಮದ ಹಿರಿಯರ ಸಮಕ್ಷಮದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಗ್ರಾಮಸ್ಥರು ಆರೋಪಿಸಿರುವಂತೆ ಕೆಲವು ಅಧಿಕಾರಿಗಳು ಲಂಚ ಹಾಗೂ ರಾಜಕೀಯ ಒತ್ತಡಗಳಿಗೆ ಮಣಿದು ಈ ಅನುಮತಿ ನೀಡಿದ್ದಾರೆ ಎಂದು ಹೇಳಲಾಗಿದೆ. ಈ ಸಂಬಂಧ ಬೆಳಗಾವಿ ದಕ್ಷಿಣ ಜಿಲ್ಲೆಯ ಅಬಕಾರಿ ಉಪ ಆಯುಕ್ತ ಜಗದೀಶ್ ಕುಲಕರ್ಣಿ, ರಾಮದುರ್ಗ ಉಪವಿಭಾಗದ ಅಬಕಾರಿ ಉಪ ಅಧೀಕ್ಷಕ ಶಂಕರ್ ಗೌಡ ಪಾಟೀಲ್, ಸೌದತ್ತಿ ಅಬಕಾರಿ ಇನ್ಸ್ಪೆಕ್ಟರ್ ಡಿ ಸಿಂಧೋಗಿ ಹಾಗೂ ಅರಟಗಲ್ ಗ್ರಾಮ ಪಂಚಾಯಿತಿ ಪಿಡಿಒ ವಿರುದ್ಧ ಅಸಮಾಧಾನ ವ್ಯಕ್ತವಾಗಿದೆ. ಇದೇ ವೇಳೆ ಈ ಪ್ರಕರಣದಲ್ಲಿ ಸ್ಥಳೀಯ ರಾಜಕೀಯ ಹಸ್ತಕ್ಷೇಪವಿದೆ ಎಂಬ ಆರೋಪವೂ ಕೇಳಿಬರುತ್ತಿದ್ದು, ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಜನರ ಮಾತಿಗೆ ಕಿವಿಗೊಡದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಸ್ವಚ್ಛ ಸಮಾಜಕ್ಕಾಗಿ ನಿಮ್ಮ ಬೆಂಬಲ ಅಗತ್ಯ. ಸುಪ್ರೀಂ ಟಿವಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.